ಇನ್ನು ಕೋಲಾರದಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಪರದಾಟವನ್ನ ನಡೆಸಿದ್ದಾರೆ. ಗ್ಯಾಸ್ ಬರುವಂತ ಮಾಹಿತಿ ತಿಳಿದು ರಾತ್ರಿಯಿಂದಲೇ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಕೋಲಾರ ಎಪಿಎಂಸಿ ಪಕ್ಕದಲ್ಲಿರುವಂತಹ ಇಂಡಿಯನ್ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ. ಇನ್ನೇನು ಇಲ್ಲಿ ಗ್ಯಾಸ್ ಲಭ್ಯ ಆಗತ್ತೆ ಅನ್ನುವಂತ ಮಾಹಿತಿ ತಿಳಿದ ತಕ್ಷಣವೇ ರಾತ್ರಿಯಿಂದಲೇ ಕ್ಯೂ ನಿಂತಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ದೇಶಾದ್ಯಂತ LPG ಸಮಸ್ಯೆ, ಅದರಲ್ಲೂ ಕೂಡ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆ ಕಾಡ್ತಾ ಇದೆ. ಇನ್ನು ಕೋಲಾರದ ಪರಿಸ್ಥಿತಿಯನ್ನ ಈಗ ನೀವು ನೋಡ್ತಾ ಇರೋದು. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ, ಮತ್ತೊಂದು ಕಡೆ ಭಾರತದಲ್ಲಿರ್ತಕ್ಕಂಥ ಆಟೋ ಚಾಲಕರಿಗೆ ವಿಪರೀತವಾದಂತಹ ಸಮಸ್ಯೆ ಆಗಿದೆ. ಇಷ್ಟು ದಿನಗಳ ಕಾಲ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕಿದ್ರು. ಆಗ ದಿಢೀರಂತ ಈಗ ಸ್ಟಾಕ್ ಬಂದಿರೋದ್ರಿಂದ ರಾತ್ರಿಯಿಂದಲೂ ಸಹ ಜಾಗರಣೆ ಮಾಡುವಂತಹ ಮೂಲಕ ಆಟೋ ಚಾಲಕರು ಈಗಲೂ ಕೂಡ ತಮ್ಮ ಆಟೋಗಳಿಗೆ ಗ್ಯಾಸ್ ತುಂಬಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಕೋಲಾರದ ಹೊರವಲಯದಲ್ಲಿರ್ತಕ್ಕಂಥ APMC ಪಕ್ಕದಲ್ಲಿರ್ತಕ್ಕಂಥ ಇಂಡಿಯನ್ ಒಂದು ಪೆಟ್ರೋಲ್ ಬಂಕ್ ಆವರಣದಲ್ಲಿದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಆಟೋ ಗ್ಯಾಸ್ಗಳನ್ನು ಫುಲ್ ಮಾಡೋದಕ್ಕೆ ಈಗ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅದು ಲಿಮಿಟ್ ಮಾಡಿದ್ದಾರೆ. ಒಂದು ಆಟೋಗೆ 10 ಲೀಟ್ರ್ವರೆಗೂ ಮಾತ್ರ ಪ್ರಾವಿಷನ್ಸ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ನೂರಾರು ಆಟೋಗಳಿಗೆ, ಸುಮಾರು 500ಕ್ಕೂ ಹೆಚ್ಚು ಆಟೋಗಳಿಗೆ ಹಾಕಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಬೆಳಿಗ್ಗೆ ಸ್ಟಾಕ್ ಬರುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿರೋದ್ರಿಂದ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಸಹ ಆಟೋ ಚಾಲಕರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಕೂಡ ಆಟೋಗಳು ನಿಂತಿರುವಂಥದ್ದನ್ನು ನಾವು ತೋರಿಸ್ತೀವಿ. ಮತ್ತು ಇಲ್ಲಿ ಹೆಚ್ಚಿನ ಒಂದು ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ನಾವು ಆಟೋದಲ್ಲೇ ಹೋಗುವ ಮೂಲಕ ಒಂದು ರಿಯಾಲಿಟಿ ಚೆಕ್, ಅಂದರೆ ಎಷ್ಟು ದೂರ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀವಿ. ಅದನ್ನು ನೋಡ್ಬೋದು ನೀವು ಕೂಡ. ಅಂದರೆ ಸುಮಾರು 2 ಕಿಲೋಮೀಟ್ರ್ ದೂರದವರೆಗೂ ಸಹ ಈ ಒಂದು ಆಟೋ ನಿಂತಿರ್ತಕ್ಕಂಥದ್ದು. ಎಷ್ಟು ವನವಾಸ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಸುಮಾರು ವಾರಗಳ ಹಿಂದೆ ಅಷ್ಟೇ ಸ್ಟಾಕ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕಿದ್ರು. ಆದರೆ ಸಹ ಆಟೋ ಚಾಲಕರು ಬೇರೆ ಕಡೆಗೆ ಹೋಗುವಂಥದ್ದು, ರೀಫಿಲ್ಲಿಂಗ್ ಮಾಡುವಂಥದ್ದು, ಈ ರೀತಿಯಾಗಿ ಪಾಪ ಅವರು ಸಹ ಕಷ್ಟಪಡ್ತಾ ಇದ್ರು. ಇಷ್ಟಾದರೂ ಸಹ ಈಗ ಸ್ಟಾಕ್ ಬರುತ್ತೆ ಅಂತೇಳಿ ನಿನ್ನೆ ಮಾಹಿತಿ ಸಿಕ್ಕಿರೋದ್ರಿಂದ ರಾತ್ರಿವಿಡೀ ಈ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸ್ಕೊಂಡು ವನವಾಸ ಪಡುವಂತಹ ಪರಿಸ್ಥಿತಿ ಈ ಮಟ್ಟಕ್ಕೆ ನಿರ್ಮಾಣವಾಗಿದೆ. ಇದೇ ಮೊದಲನೇ ಬಾರಿ ಈ ಪರಿಸ್ಥಿತಿ ನಮಗೆ ತಗಲಿರ್ತಕ್ಕಂಥದ್ದು. ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. 55 ರೂಪಾಯಿ ಇದ್ದಂತಹ ಲೀಟರ್ ಇವತ್ತು 79 ರೂಪಾಯಿ ಆಗಿರ್ತಕ್ಕಂಥದ್ದು. ಆದರೆ ನಾವು ಬಾಡಿಗೆಯನ್ನು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರು ಪ್ಯಾಸೆಂಜರ್ ಕೊಡೋದಿಲ್ಲ ಅಂತೇಳಿ ಸಹ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದು 10 ಲೀಟರ್ ನೀವು ಹಾಕ್ಸ್ಕೊಂಡ್ರೆ ಎಷ್ಟು ದಿನ ಬರುತ್ತೆ? 1.5 ದಿನ ಬರ್ತದೆ ಅಷ್ಟೇ. ಅದ್ರ ಮೇಲೆ ಬರಲ್ಲ. ಮತ್ತೆ ನಾವು ಇಲ್ಲಿ ಬಂದು ಮಳ್ಕೋಬೇಕು ಅಷ್ಟೇ. ಬಂಕೋರ್ಗೆ ಕೇಳಿದ್ರೆ ಇಷ್ಟಾಕಿಲ್ಲಪ್ಪ, ನಾವು ಏನು ಮಾಡೋದು ಅಂದರೆ ಹೇಳ್ತಾರೆ. ಇದೆ ಒಂದು 800 ಆಟೋ ಮೇಲೆ ಐತೆ ಕೋಲಾರಾಗಿ. ಇವಾಗ ಸದ್ಯಕ್ಕೆ ಇರೋದು ಗ್ಯಾಸ್ಗೆ 800 ಆಟೋ ಐತೆ. ಹ್ಯಾಂಡಿಕ್ಯಾಪ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಆ ಥರ ಗಮನ ಯಾರು ತುಂಬ ತೊಂದರೆ ಐತೆ ಗ್ಯಾಸ್ನಿಂದ ನಮಗೆ. ಆ ಥರ ಆಗಿದೆ. ಯಾರೋ ಕೇಳೋರಿಲ್ಲ, ಏನೋ ಇಲ್ಲ. ನೋಡಿ ಇಲ್ಲಿ ಜನ ಯಾವ ಥರ ಇದ್ದಾರೆ, ಯಾವ ಥರ ಆಟೋ ಅವರು ಇನ್ನು ಬರ್ತಾನೆ ಐತೆ ಆಟೋ. ನೋಡಿ, ನೀವೇ ನೋಡಿ ಎಷ್ಟು ದೂರ ಅವ್ರಿಗಿದೆ ಆಟೋ. ಯಾವ ಥರ ತೊಂದರೆ ಆಗ್ತಾ ಇದೆ ಆಟೋ ಅವ್ರಿಗೆಲ್ಲ. ಇದು ಲೈನ್ ಸಹ ಮುಗಿಯೋದೇ ಇಲ್ಲ, ಅಷ್ಟು ದೂರದವರೆಗೂ ಸಹ ಆಟೋಗಳು ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ನಿಜಕ್ಕೂ ಕೂಡ ಇವತ್ತು 100% ಇಲ್ಲಿರ್ತಕ್ಕಂಥ ಆಟೋದವ್ರಿಗೆ ಸಿಗೋದೇ ಇಲ್ಲ ಅಂತೇಳಿ ಸಹ ಬಂಕ್ನವ್ರು ಹೇಳ್ತಾ ಇದ್ದಾರೆ. ನಾವು ಎಷ್ಟು ಸಾಧ್ಯನೋ ಅಷ್ಟು ಹಾಕ್ತೀನಿ ಅಂತ ಹೇಳಿದ್ದಾರೆ. ಆದರೆ ಏನಾಗುತ್ತೆ, ಸ್ಟಾಕ್ ಖಾಲಿ ಆಗುತ್ತೋ ಇಲ್ಲೋ ಅನ್ನುವಂಥದ್ದು ಸಹ ಅವ್ರಿಗೂ ಕೂಡ ಆತಂಕ ಇರ್ತಕ್ಕಂಥದ್ದು. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.